ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮಷಿನ್ಸ್ನ ಅನೇಕ ಬಿಡಿ ಭಾಗಗಳಿಗೆ ಸಂಬಂಧಪಟ್ಟ ಯಂತ್ರಗಳನ್ನು ಲೋಕಾರ್ಪಣೆ ಆಗಿದೆ. ಏನು ಅನ್ನಿಸ್ತಾ ಇದೆ ಮತ್ತು ನವೋದ್ಯಮಿಗಳಿಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಇವತ್ತು HSW ಎಂಬ್ರಾಯ್ಡ್ರಿ ಮಷೀನ್ಸ್ ಅವರ ಹೊಸ ಮಷೀನ್ಸ್ ಲಾಂಚ್ಗೆ ಬಂದಿದ್ದೀನಿ. ಅದು ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿ 3 ನ್ಯೂ ಮಷೀನ್ಸ್ ಲಾಂಚ್ ಮಾಡಿದ್ದಾರೆ. ನಿಯೋ, ಅಲ್ಟ್ರಾ ಆ್ಯಂಡ್ ಟರ್ಬೋ ಅಂತ 3 ಮಷೀನ್, ಸೂಯಿಂಗ್ ಮಷೀನ್ ನೀವು ನೋಡಿದ್ರಿ. ಸೊ ಎಂಬ್ರಾಯ್ಡ್ರಿ ಮಷೀನ್ಸಲ್ಲಿ ಇದು ನಿಯೋ ಅನ್ನೋದು ಎಲ್ಲರಿಗೂ ಅಫೋರ್ಡಬಲ್. ಸೊ ಸ್ಟಾರ್ಟಿಂಗ್ ಲೆವೆಲ್ ಒಂದು ಸೂಯಿಂಗ್ ಎಂಬ್ರಾಯ್ಡ್ರಿ ಮಷೀನ್ ತಗೋಬೇಕು ಅಂದರೆ ದಟ್ಸ್ ಅ ಪರ್ಫೆಕ್ಟ್ ಚಾಯ್ಸ್. ಅದು ಬಿಟ್ಟು ಅಲ್ಟ್ರಾ ಆ್ಯಂಡ್ ಟರ್ಬೋ ನಿಮಗೆ ಬಿಸ್ನೆಸ್ ಎಷ್ಟು ಸ್ಕೇಲ್ ಮಾಡೋಕ್ಕಾಗುತ್ತೆ ಅಂದರೆ ಇಟ್ಸ್ ರಿಯಲಿ ವಂಡರ್ಫುಲ್. ಆ್ಯಂಡ್ ಇವತ್ತು ನಾನು ಎಷ್ಟು ಒಳ್ಳೆ ಸ್ಟೋರೀಸ್ ಕೇಳ್ಪಟ್ಟೆ ಅಂದರೆ ಇದು ಜಸ್ಟ್ ಅ ಬಿಸ್ನೆಸ್ ಅಲ್ಲ, ಇದು ಒಂದು ವಿಮೆನ್, ಒಂದು ಹೆಣ್ಮಕ್ಳಿಗೆ ಒಂದು ಎಂಪವರ್ ಮಾಡುವ ಒಂದು ಬಿಸ್ನೆಸ್. ಯಾಕಂದರೆ ಎಂಬ್ರಾಯ್ಡ್ರಿ ಕಲಿತು ಅವ್ರದ್ದೇ ಬಿಸ್ನೆಸ್ ಮಾಡಿ ಅವ್ರದ್ದೇ ಫ್ಯಾಮ್ಲಿನ ಅವ್ರ ಕಾಲಲ್ಲಿ ನಿಂತು ಸಪೋರ್ಟ್ ಮಾಡೋದು ಸಾಮಾನ್ಯ ವಿಷಯ ಅಲ್ಲ. ಸೊ ಇಂಥ ಒಂದು ಆಪರ್ಚುನಿಟಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ. ಸೊ ಭಾರತದಲ್ಲಿ ಬೇರೆ ಊರುಗಳಲ್ಲಿ ಆಲ್ರೆಡಿ ನಾರ್ತ್ ಇಂಡಿಯಾನಲ್ಲೆಲ್ಲ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿರುವ ಕಂಪನಿ ಇದು. ಇವತ್ತು ಸೌತಲ್ಲಿ ಈ 3 ಮಷೀನ್ಸ್ನ ನಾವು ಲಾಂಚ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಆ್ಯಂಡ್ ಹಾಗೆ ನಾವು ಕತೆಗಳನ್ನ ಕೇಳ್ತಾಯಿದ್ವಿ. ಯಾವುದೋ ಮನೇಲಿ ಕೆಲಸ ಮಾಡ್ತಿದ್ದವರು ಈ ಮಷಿನ್ನ ತೊಗೊಂಡು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಅವರೇ ಒಂದು ದೊಡ್ಡ ಮನೆ ಮಾಡಿ ಅಲ್ಲಿ ಅವರು ಕೆಲಸದವ್ರನ್ನ ಅಪಾಯಿಂಟ್ ಮಾಡುವಷ್ಟು ಎಸ್ಟಾಬ್ಲಿಷ್ ಆಗುವಷ್ಟು ಹೆಲ್ಪ್ ಆಗಿದೆ. ಸೊ ಇಂಥ ಕತೆಗಳನ್ನ ಕೇಳಿದಾಗ ತುಂಬಾ ಸಂತೋಷ ಆಗುತ್ತೆ. ಅಥವಾ ಗಂಡನ ಕೆಲಸ ಹೋದಾಗ ಅವ್ರ ವೈಫ್ ಈ ಮಷೀನ್ ಯೂಸ್ ಮಾಡಿ ಅವ್ರ ಫ್ಯಾಮ್ಲಿನ ಕೋವಿಡ್ ಟೈಮಲ್ಲಿ ಸಪೋರ್ಟ್ ಮಾಡಿದ್ದ ಕತೆ ಆಗಲಿ. ಸೊ ಇದೆಲ್ಲ ಕೇಳಿದಾಗ ತುಂಬಾ ಒಂದು ಹಾರ್ಟ್ ಟಚಿಂಗ್ ಸ್ಟೋರೀಸ್ ಅಂತ ನಂಗೆ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಒಳ್ಳೆಯದಾಗಲಿ, ಇನ್ನೂ ಜಾಸ್ತಿ ಹೆಚ್ಚು ಮಟ್ಟದಲ್ಲಿ ಈ ಕಂಪ್ನಿ ಗ್ರೋ ಆಗಲಿ ಅಂತ ಮನೆ ಮತ್ತು ಸಮಾಜನ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಹೆಣ್ಣಿನ ಪಾತ್ರ ದೊಡ್ಡದಾ? ತುಂಬ ಚೆನ್ನಾಗಿ ಹೇಳಿದ್ರಿ. ಮನೆ ಮತ್ತು ಸಮಾಜನ ಗಟ್ಟಿಗೊಳಿಸೋ ಒಂದು ನಿಟ್ಟಿನಲ್ಲಿ ಹೆಣ್ಮಕ್ಳ ಪಾತ್ರ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ದೇಶನೇ ಅಂತಲೇ ಹೇಳ್ಬೋದು, ಮನೆ ಮಾತ್ರ ಅಲ್ಲ. ಸೊ ಅದನ್ನು ಎಂಪವರ್ ಮಾಡೋದ್ರಲ್ಲಿ ಈ ಒಂದು ಎಂಬ್ರಾಯ್ಡ್ರಿ ಮಷೀನ್ಸ್ಗಳಾಗಲಿ ಈ ಒಂದು ಬಿಸ್ನೆಸ್ ತುಂಬ ಹೆಲ್ಪ್ ಮಾಡ್ತಾ ಇದೆ. ಥ್ಯಾಂಕ್ ಯು.